ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಎಲ್ಸಿ ಸೂರಜ್ ರೇವಣ್ಣಗೆ ಮತ್ತೊಂದು ಆಘಾತ ಎದುರಾಗಿದೆ. ಸೂರಜ್ ರೇವಣ್ಣ ಮರುಪರಿಶೀಲನಾ ಅರ್ಜಿ ವಜಾಗೊಂಡಿದೆ. ಎಂಎಲ್ಸಿ ಸೂರಜ್ ರೇವಣ್ಣರಿಗೆ ಮತ್ತೊಂದು ಆಘಾತ. ಅಸಹಜ ಲೈಂಗಿಕ ಪ್ರಕರಣದಲ್ಲಿ ಮತ್ತೊಂದು ಶಾಕ್ ಎದುರಾಗಿದೆ. ಸೂರಜ್ ರೇವಣ್ಣರ ಮರುಪರಿಶೀಲನಾ ಅರ್ಜಿ ವಜಾಗೊಂಡಿದೆ, ತಿರಸ್ಕೃತಗೊಂಡಿದೆ. ಅರ್ಜಿ ವಜಾಗೊಳಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ ಪ್ರಕರಣ ಅದು. ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಅದು. ಪ್ರಕರಣದಿಂದ ತಮ್ಮನ್ನ ಕೈ ಬಿಡುವಂತೆ ಕೋರಿ ಸೂರಜ್ ಅರ್ಜಿ ಸಲ್ಲಿಕೆ ಮಾಡಿದ್ರು. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಇದ್ದ ಪೀಠ ಅರ್ಜಿಯನ್ನು ವಜಾ ಮಾಡಿ ಆದೇಶ ಹೊರಡಿಸಿದೆ. ಇದು ನಿಜಕ್ಕೂ ಕೂಡ ಸೂರಜ್ ರೇವಣ್ಣರ ದೃಷ್ಟಿಯಲ್ಲಿ ಆಘಾತಕಾರಿ ಸುದ್ದಿ. ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿತ್ತು. ಪ್ರಕೃತಿಗೆ ವಿರುದ್ಧವಾದ ಅಸಹಜ ಲೈಂಗಿಕ ಪ್ರಕರಣ, ಸಲಿಂಗಕಾಮ ಪ್ರಕರಣಕ್ಕೆ ಸಮಾನವಾದ ಪ್ರಕರಣ. ಯುವಕನೊಬ್ಬ ಸೂರಜ್ ರೇವಣ್ಣರ ವಿರುದ್ಧ ಒಂದು ಸುಪ್ರಭಾತದಲ್ಲಿ ಗುರುತರ ಆರೋಪವನ್ನು ಮಾಡಿತು. ನನ್ನನ್ನು ನಿರ್ಜನ ಪ್ರದೇಶಕ್ಕೆ ಆಹ್ವಾನಿಸಲಾಯಿತು, ಸೂರಜ್ ಕರೆದ್ರು ಅನ್ನೋ ಕಾರಣಕ್ಕೋಸ್ಕರ ವಿಶ್ವಾಸದಲ್ಲಿ ಆ ಸ್ಥಳಕ್ಕೆ ಹೋದ ನಂತರ ಗೊತ್ತಾಯಿತು ಅವರ ಕಾಮತ್ರಿಷೆಯ ಭಾಗವಾಗಿ ನನ್ನನ್ನ ಆ ಭಾಗಕ್ಕೆ ಕರೆಯಲಾಯಿತು. ನನ್ನ ಜೊತೆ ಅತ್ಯಂತ ಅಸಹ್ಯವಾಗಿ ಸೂರಜ್ ವರ್ತನೆ ಮಾಡಿದ. ಆತ ದೂರು ಕೊಟ್ಟಂತಹ ದೂರಿನ ಪ್ರತಿಯಲ್ಲಿ ಪ್ರತ್ಯೇಕವಾದ ಉಲ್ಲೇಖ ಇತ್ತು, ಸೂರಜ್ ನನ್ನ ಮೇಲೆ ಎರಗೋದಕ್ಕೆ ಬಂದಿದ್ರು. ಅದಾದ ನಂತರ ಅವರ ವಿರುದ್ಧ ದಾಖಲಾಗಿದ್ದ ಅಸಹಜ ಲೈಂಗಿಕ ಪ್ರಕರಣ ಕೇಸ್. ಈ ಕೇಸ್ನಲ್ಲಿ ಮರುಪರಿಶೀಲನೆ ಆಗಬೇಕು, ನಾನಿದ್ರಲ್ಲಿ ದೋಷ ಮುಕ್ತ ಆಗಬೇಕು ಅಂಥೇಳಿ ಒಂದು ಅರ್ಜಿ ಸಲ್ಲಿಕೆ ಆಗಿತ್ತು. ಆ ಅರ್ಜಿ ಗಜಾನನ ಭಟ್ ಇದ್ದ ಪೀಠ ಈಗ ತಿರಸ್ಕಾರ ಮಾಡಿದೆ. ಇದರೊಂದಿಗೆ ಸೂರಜ್ ರೇವಣ್ಣರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ ನ್ಯಾಯಾಲಯ. ಅರ್ಜಿ ವಜಾಗೊಳಿಸಿದ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅರ್ಜಿ ವಜಾಗೊಂಡಿದೆ. ಜೆಡಿಎಸ್ ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನೋ ಪ್ರಕರಣ. ಇತ್ತೀಚೆಗೆ ಹಾಸನದಲ್ಲೊಂದು ದೊಡ್ಡ ಸಮಾವೇಶ ನಡೆಯಿತು. ಆ ಸಮಾವೇಶದಲ್ಲಿ ಸೂರಜ್ ರೇವಣ್ಣರು ಒಳಗೊಂಡು ಅನೇಕ ದಳಪತಿಗಳು ನಮ್ಮ ವಿರುದ್ಧ ಪೊಲಿಟಿಕಲ್ ಪ್ರೇರಿತ ಪಿತೂರಿಗಳಾಗ್ತಾ ಇದೆ. ಆ ಭಾಗವಾಗಿ ಸೂರಜ್ ರೇವಣ್ಣರ ವಿರುದ್ಧ ಪ್ರಕರಣ ದಾಖಲಾಯಿತು. ಪ್ರಜ್ವಲ್ ರೇವಣ್ಣರ ವಿರುದ್ಧವೂ ಕೂಡ ಷಡ್ಯಂತ್ರ ಮಾಡಲಾಯಿತು. ಈ ಪ್ರಕರಣವನ್ನು ಕೂಡ ಹಾಸನ ಸಮಾವೇಶದಲ್ಲಿ ಸೂರಜ್ ಉಲ್ಲೇಖ ಮಾಡಿತು. ಆ ಸಮಾವೇಶ ಕಳೆದು ಒಂದಷ್ಟು ದಿವಸಗಳ ಒಳಗಾಗಿ ಈಗ ಅವರು ಸಲ್ಲಿಕೆ ಮಾಡಿರತಕ್ಕಂತಹ ಅರ್ಜಿ ಕೋರ್ಟ್ನಲ್ಲಿ ವಜಾಗೊಂಡಿದೆ. ನಿಜಕ್ಕೂ ಕೂಡ ಇದು ಜೆಡಿಎಸ್ಗೆ ಬಹುದೊಡ್ಡ ಶಾಕ್ ಆಗಿ ಪರಿಣಮಿಸಿದೆ. ಇನ್ನು ಮುಂದಿನ ಕಾನೂನು ಮಾರ್ಗಗಳೇನಿದ್ದಾವೆ ಅನ್ನೋದು ಸೂರಜ್ ರೇವಣ್ಣರ ಮುಂದಿರತಕ್ಕಂತಹ ಮಾರ್ಗ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.